ರೆಡಿಯಾಗಿದೆ ಪುಳಿಯೋಗರೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಮಾಡ್ತೀರ ಪುಳಿಯೋಗರೆ. ಮಾಡೋ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡಿ ಮಾಡ್ಕೊಳ್ಳಿ. ಮೇಲ್ಕೋಟೆ ಪುಳಿಯೋಗರೆ ತೊಗೊಂಡಿದ್ದೀನಿ. ಇವತ್ತು ಪುಳಿಯೋಗರೆ ಮಾಡೋಣ, ಹೇಗೆ ಮಾಡೋದು ಅಂತ ನೋಡೋಣ. ಪಟಾಪಟ್ ಅಂತ ಬೇಗ ಆಗುವಂಥ ರೆಸಿಪಿ ನೋಡಿ. ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜ ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟು ಸಿಗುತ್ತೆ. ಎಣ್ಣೆ ಕಾದಿದೆ. ಇವಾಗ ಒಂದು 5ರಿಂದ 6 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಕರಿಯೋಣ ಆಯಿಲಲ್ಲಿ. ನೋಡಿ, ಇವಾಗ ಎಣ್ಣೆಯಲ್ಲೆಲ್ಲ ಕರೆದಿದ್ದೀನಿ. ಈ ಅದರಲ್ಲಿ ಇರಬೇಕು ಕಡಲೆ ಬೀಜ. ಚೆನ್ನಾಗಿ ಕೆಂಪಗಾಗಿದೆ. ಆಯಿಲ್ ಕಾದಿದೆ. ಸಾಸಿವೆ ಹಾಕೊಳ್ಳೋಣ. ಕಡಲೆಬೇಳೆ ಹಾಕೊಳ್ಳೋಣ. ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಗುಂಟೂರು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಸೊಪ್ಪು ತೊಗೊಂಡಿದ್ದೀನಿ. ಈಗ ಉಪ್ಪು ಹಾಕೊಳ್ಳೋಣ. ನೋಡಿ, ಇವಾಗ ಉರಿ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಪುಳಿಯೋಗರೆ, ಮೇಲ್ಕೋಟೆ ಪುಳಿಯೋಗರೆ ಹಾಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಕಡಲೆ ಬೀಜ ಹಾಕೊಳ್ಳೋಣ. ಎಲ್ಲ ರೆಡಿಯಾಗಿದೆ. ಇವಾಗ ಅನ್ನ ಮಿಕ್ಸ್ ಮಾಡ್ಕೊಬಿಡೋಣ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.